ವಿಲ್ ಸಿ ಇದು ಮಾಡೋಣ. ನಮಗೆ ಇಲ್ಲಿ ಪ್ರಾಜೆಕ್ಟ್ ನಲ್ಲಿ ಇದ್ರ ಸಲುವಾಗಿ ಪ್ರಾಜೆಕ್ಟ್ ನಲ್ಲಿ ನಾವು ಎಂಟ್ರಿ ಮಾಡ್ತಾ ಇದ್ದೇವೆ. ವಾಟ್ ಈಸ್ ಅವರ್ ಡ್ರೀಮ್? ನಾ ಏನ್ ಮಾಡಬೇಕು, ಏನ್ ಮಾಡೋಣ ನನಗೆ ಇದು ಪ್ರಾಜೆಕ್ಟ್ ಅಲ್ಲಿ ಸಿಗ್ತದ. ಪ್ರಾಜೆಕ್ಟ್ ಅಲ್ಲಿ ಬರೋಕ್ಕಿಂತ ಮೊದಲ ಆಪ್ಷನ್ಸ್ಗಳು ನನ್ನ ಕನಸು, ನನ್ನ ಡ್ರೀಮ್ ಕಂಪ್ಲೀಟ್ ಮಾಡೋ ಸಲುವಾಗಿ ಆಪ್ಷನ್ಗಳು ಏನದ? ಸೊ ಐ ಕ್ಯಾನ್ ಡೂ ಆಸ್ ಎ ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್ಮೆಂಟ್, ಸೆಲ್ಫ್ ಬಿಸ್ನೆಸ್ನು ಕೂಡ ಮಾಡಬಹುದು, ಅಥವಾ ನಾನು ಫಾರ್ಮಿಂಗ್ ಮಾಡಬಹುದು. ನಾವು ಎಂಪ್ಲಾಯ್ಮೆಂಟ್ ಮಾಡಬೇಕಾದ್ರೆ ಸಮ್ ಎಜುಕೇಶನ್ ನಾನು ಮುಗಿಸ್ಬೇಕು, ಸಮ್ ಏಜ್ ಫ್ಯಾಕ್ಟರ್ನು ಕೂಡ ಬರಬೇಕು. ಅವಾಗ ನಾನು ಎಂಪ್ಲಾಯ್ಮೆಂಟ್ ಸಿಗಬಹುದು. ಎಂಪ್ಲಾಯ್ಮೆಂಟ್ ಸಿಕ್ಕರೆ ಒಂದೇ ಚಾನಲ್ ಸಿಗ್ತದ. ಅಪ್ ಟು 60 years, 50 to 8 years ನಾನು ಅದ್ಲೇ ಕೆಲಸ ಮಾಡ್ಕೋತಾನೆ ಇರಬೇಕು. ಒಂದ್ ದಿವ್ಸ ರಿಟೈರ್ ಆಗಬೇಕು. ಸೊ ದೇರ್ ಇಸ್ ನೋ ಎನಿ ಇಂಪ್ರೂವ್ಮೆಂಟ್, ದೇರ್ ಇಸ್ ನೋ ಎನಿ ಪ್ರಮೋಷನ್. ಸೊ ಆಫ್ಟರ್ ದಟ್ ಐ ಕ್ಯಾನ್ ಡೂ ಮೈ ಸೆಲ್ಫ್ ಎಂಪ್ಲಾಯ್ಮೆಂಟ್. ನಾನು ಸ್ವಂತ ಬಿಸ್ನೆಸ್ ಮಾಡಬಹುದು, ಸ್ವಂತ ಏನ್ರಿ ಮಾಡಬಹುದು, ಕೆಲಸ ಮಾಡಬಹುದು ಅಗೇನ್. ಅಥವಾ ನಾನು ಬಿಸ್ನೆಸ್ ಮಾಡಬಹುದು. ಸೊ ಬಿಸ್ನೆಸ್ ನಲ್ಲಿ ಸಾಕಷ್ಟು ದುಡ್ಡುಗಳು ಬೇಕು, ರಿಸ್ಕ್ ಕೂಡ ತಗೋಬೇಕು. ಬಿಸ್ನೆಸ್ ನಡೀತದ ಅಥವಾ ಇಲ್ಲೋ ಗೊತ್ತಿಲ್ಲ. ಆಫ್ಟರ್ ದಟ್ ಐ ಕ್ಯಾನ್ ಡೂ ಮೈ ಸೆಲ್ಫ್ ಫಾರ್ಮಿಂಗ್. ಫಾರ್ಮಿಂಗ್ ನಲ್ಲಿ ಅಷ್ಟು ಡೆವಲಪ್ಮೆಂಟ್, ಯಾಕಂದ್ರೆ ಕ್ಯಾಶ್ ಕ್ರಾಪ್ ಇದ್ರಿಂದ ಡೆವಲಪ್ಮೆಂಟ್ ಆಗ್ತದೆ. ಸಾಮಾನ್ಯವಾಗಿ ಫಾರ್ಮಿಂಗ್ ನಲ್ಲಿ ನನಗೇನು ಅಷ್ಟು ಇನ್ಕಮ್ ಸಿಗೋದಿಲ್ಲ. ಸೊ ಏನ್ ಮಾಡಬೇಕು? ಅಲ್ಲಿನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬೇಕಾದ್ರೆ ನಾನು ಕರಿಯರ್ ನಲ್ಲಿ ಸಪೋಸ್ ಪ್ರೋ ಆಗ್ರೋ ಇಸ್ ಎ ಸೆಲ್ಫ್ ಎಂಪ್ಲಾಯ್ಮೆಂಟ್. ಸೆಲ್ಫ್ ಎಂಪ್ಲಾಯ್ಮೆಂಟ್ಸ್ ನಲ್ಲಿ ಇಲ್ಲಿ ನಿಮಗೆ ಏನೇನು ಕೂಡ ದುಡ್ಡು ಹಾಕೋದು ಅವಶ್ಯಕತೆ ಇಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡ್ಲಾರ್ದೆ ನನಗೇನು ಸಿಗ್ತದ? ಸೊ ಇಲ್ಲಿ ಮನಿ ಸಿಗ್ತದ, ಪ್ರಮೋಷನ್ ಸಿಗ್ತದ, ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಸಿಗ್ತದ. ಅಂಡ್ ದಿಸ್ ಇಸ್ ಒನ್ ನೋಬಲ್ ಬಿಸ್ನೆಸ್. ವೈ? ಬಿಕಾಸ್ ಐ ಆಮ್ ಡೆವಲಪಿಂಗ್ ಆರ್ಗ್ಯಾನಿಕ್ ಫರ್ಟಿಲೈಸೇಷನ್. ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಡೆವಲಪ್ ಮಾಡೋದ್ರಿಂದ ಪ್ರತಿಯೊಬ್ಬರು ಹೆಲ್ತ್ ಕೂಡ ಸರಿಯಾಗಿ ಬರೋದ್ರಿಂದ ದಟ್ ಈಸ್ ದ ನೋಬಲ್ ಬಿಸ್ನೆಸ್ ಐ ಆಮ್ ಡೂಯಿಂಗ್ ಟುಡೇ. ಸೊ ಅದರ ಸಲುವಾಗಿ ಇದು 4 ways: ಮನಿ ಸಿಗ್ತದ, ಪ್ರಮೋಷನ್ ಸಿಗ್ತದ, ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಸಿಗ್ತದ. ಅಂಡ್ ಅಗೇನ್ ದಿಸ್ ಇಸ್ ನೋಬಲ್ ಬಿಸ್ನೆಸ್. ಅದರ ಸಲುವಾಗಿ ನಾನು ಇದು ಮಾಡಬೇಕು. ವೈ ಯು ಶುಡ್ ಜಾಯಿನ್ ಪ್ರೋ ಆಗ್ರೋ? ನಾವು ಯಾಕೆ ಜಾಯಿನ್ ಮಾಡಬೇಕು, ಎದ್ರ ಸಲುವಾಗಿ ಮಾಡಬೇಕು? ಸೊ ದೇರ್ ಆರ್ ಟಾಪ್ ಸೆಕ್ಟರ್ಸ್ ಇನ್ ಇಂಡಿಯಾ. ಏನೇನು ಟಾಪ್ ಸೆಕ್ಟರ್ ನಲ್ಲಿ ಕೆಲಸ ಮಾಡಬೇಕು? ಪ್ರೋ ಆಗ್ರೋ ಬರೋಕ್ಕಿಂತ ಮೊದಲು ಅಗ್ರಿಕಲ್ಚರ್ ಮಾಡಬಹುದು, IT ಸೆಕ್ಟರ್ ಅದ, ಅಗ್ರಿಕಲ್ಚರ್ ಇಂಡಸ್ಟ್ರಿ ಅದ, ಇನ್ಶೂರೆನ್ಸ್ ಇಂಡಸ್ಟ್ರಿ ಅದ, ರಿಯಲ್ ಎಸ್ಟೇಟ್ ಅದ, ರಿಟೇಲ್ ಇಂಡಸ್ಟ್ರಿ ಅದ, ಫೈನಾನ್ಸ್ ಇಂಡಸ್ಟ್ರಿ ಅದ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅದ, ಪವರ್ ಇಂಡಸ್ಟ್ರಿ ಅದ. ಅದರಲ್ಲಿ ನಾವು ಹೋಗಬಹುದು. ಅದರಲ್ಲಿ ಹೋದ್ರೂ ಕೂಡ ಇವತ್ತು ನಾನು ಅಗ್ರಿಕಲ್ಚರ್ ಇಂಡಸ್ಟ್ರಿನಲ್ಲಿ ನಾವು ವಿಚಾರ ಮಾಡಿದ್ರೆ ದಿಸ್ ಇಸ್ ನಂಬರ್ 1 ಸೆಕ್ಟರ್ ಟು ಕಾಂಟ್ರಿಬ್ಯೂಟ್ ಇಂಡಿಯಾಸ್ GDP. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಂಬರ್ 1 ಕಂಟ್ರಿಬ್ಯೂಟ್ ಮಾಡುವಂತ ಇಂಡಿಯಾನಲ್ಲಿ ಅದ. 70% ಪಾಪ್ಯುಲೇಷನ್ ಇಸ್ ಅಟ್ಯಾಚ್ಡ್ ಟು ದಿಸ್ ಇಂಡಸ್ಟ್ರಿ. ಅಗ್ರಿಕಲ್ಚರ್ ಇಂಡಸ್ಟ್ರಿನಲ್ಲಿ 50% ಇಂಡಿಯನ್ ಲ್ಯಾಂಡ್ is under cultivation. Need and demand is increasing every year. ನಿಮಗೆ ಗೊತ್ತಿರಬಹುದು, ಕೊರೋನಾ ಕಾಲದಲ್ಲಿ ಎರಡೇ ಸೆಕ್ಟರ್ ಚಾಲು ಇದ್ದು ಮಾರ್ಕೆಟ್ ನಲ್ಲಿ. ದಟ್ ಇಸ್ ಒನ್ ಮೆಡಿಕಲ್ ಇಂಡಸ್ಟ್ರಿ ಅಂಡ್ ದಟ್ ಅಗೇನ್ ಸೆಕೆಂಡ್ ಇಸ್ ಅಗ್ರಿಕಲ್ಚರ್ ಇಂಡಸ್ಟ್ರಿ. ಸೊ ನೀಡ್ ಅಂಡ್ ಡಿಮಾಂಡ್ ಇಸ್ ಟೋಟಲಿ ಇನ್ಕ್ರೀಸಿಂಗ್ ಎವ್ರಿ ಇಯರ್. ಅಂಡ್ ಅಗೇನ್ ವಿ ಆರ್ ಡೂಯಿಂಗ್ PGR ನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. PGR ಇಂಡಸ್ಟ್ರಿ ಇಸ್ ಗ್ರೋವಿಂಗ್ ಎವ್ರಿ ಇಯರ್. ದಟ್ ಈಸ್ 10% ಇನ್ಕ್ರೀಸಿಂಗ್. 10% ಇನ್ಕ್ರೀಸಿಂಗ್ ಗ್ರೋ ಆಗ್ತಾ ಇದೆ. ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತದ. ಸೊ ಹ್ಯೂಜ್ ಇನ್ಕಮ್ ಮಾಡೋ ಸಲುವಾಗಿ ಇಲ್ಲಿ ಪೊಟೆನ್ಷಿಯಲ್ ಸಾಕಷ್ಟು ಅದ. ಆ ಪೊಟೆನ್ಷಿಯಲ್ ಗ್ರಾಬ್ ಮಾಡೋ ಸಲುವಾಗಿ ನೀವು ಈ ಸಿಸ್ಟಮ್ ನಲ್ಲಿ ಬರಬೇಕು. ಸೊ ಫ್ರೆಂಡ್ಸ್, ಸೊ ಅಗ್ರೋ ಪ್ರಾಡಕ್ಟ್ ಯೂಸ್ ಮಾಡೋ ಸಲುವಾಗಿ ಅವ್ರಿಗೆ ನೀಡ್ ಏನೇನಿರ್ತದ, ಏನ್ ನೀಡ್ ಅದ? ಸೊ ಅವರಿಗೆ ಬೇಕು, ಫಾರ್ಮರ್ಸ್ ಬೇಕು, ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್. should increase yield and quality of crop. Should easily available. That much important. This is one important. Should easily available. ಯಾಕಂದ್ರೆ ಎಲ್ಲಿ ಸಿಗಬೇಕು, ಇದು ಅವಶ್ಯಕತೆ ಅದ ಪ್ರತಿ ಒಬ್ಬರ ಫಾರ್ಮರ್ಸ್. ಅಂಡ್ ದಟ್ ಶುಡ್ ಬಿ ಕಾಸ್ಟ್ ಇಫೆಕ್ಟಿವ್. ಅದರ ಕೀಮತ್ನು ಕೂಡ, ಕಾಸ್ಟ್ನು ಕೂಡ ಇಫೆಕ್ಟಿವ್, ಅಫೋರ್ಡೆಬಲ್ ಇರಬೇಕು. ಸೊ ಅದರ ಸಲುವಾಗಿ whom you need to continue ಇದು ಮಾಡೋ ಸಲುವಾಗಿ ನಿಮ್ ಕಡೆ ಯಾರ ಕಡೆ ನೀವು ಹೋಗಬೇಕು? ಸೊ ಫಾರ್ಮರ್, ರಿಟೇಲರ್ಸ್ ಅಂಡ್ ಕನ್ಸಲ್ಟೆಂಟ್. ರೈತರ ಕಡೆ ನಾಲೆಜ್ ಅದ, ರೈತರ ಕಡೆ ಗೊತ್ತದ, ಇದು ಸಿಗೋದು ನಾಲೆಜ್ ಅದ. ರಿಟೇಲರ್ಸ್ ಕಡೆ ಅದ ಮತ್ತು ಕನ್ಸಲ್ಟೆಂಟ್ಸ್ ಕಡೆ ಅದ. ಕಂಪನಿ ಏನ್ ಮಾಡಿರೋದ ನೋಡ್ರಿ, ಸ್ವಲ್ಪ ಕಂಪನಿ ಏನ್ ಮಾಡದ, 3 ಫಾರ್ಮರ್, ರಿಟೇಲರ್ ಅಂಡ್ ಕನ್ಸಲ್ಟೆಂಟ್ 3 ಅವಶ್ಯಕತೆ ಅದ ಮಾರ್ಕೆಟ್ ನಲ್ಲಿ. ಸೊ ದೇರ್ ಇಸ್ ಅ ರೈಟ್ ಪಾರ್ಟ್ನರ್ to work in this industry, huge industry. You need
ಟು ಎ ರೈಟ್ ಪಾರ್ಟ್ನರ್. ಯಾರು ಮೂರು ಒಂದೇ ಜಾಗನ ಸಿಗುವುದು, ಒಂದೇ ಪಾರ್ಟ್ನರ್, ಅಂಡ್ ದಟ್ ಪಾರ್ಟ್ನರ್ ಅಂಡ್ ಹಿಯರ್ ಇಟ್ ಈಸ್ ದಟ್ ಈಸ್ ಪ್ರೋ ಆಗ್ರೋ ಬಯೋಟೆಕ್. ಪ್ರೋ ಆಗ್ರೋ ಬಯೋಟೆಕ್ ನಲ್ಲಿ ನಿಮ್ಗೆ ಎಲ್ಲಾನೇ ಇಲ್ಲಿವರೆಗೆ ಹೇಳಿರೋದು ಕೇಳಿರೋದನ್ನು ಕೂಡ ಎಲ್ಲ ಸಿಗ್ತಾ ಇದೆ. ಏನ್ ಸಿಗ್ತಾ ಇದೆ? So security of customer, that is we are giving last 10 to 12 years that products we are giving. Security of career, so ಇಲ್ಲಿ ಕೆಲಸ ಮಾಡಕ್ ಬಂದಂದ್ರೆ ನಮಗೆ ಕರಿಯರ್ ಸೆಕ್ಯೂರಿಟಿ ಅದ್ರ, ಬಿಕಾಸ್ ದಿಸ್ ಲಾಂಗ್ ಲಾಸ್ಟಿಂಗ್ ಲಾಂಗ್ ಟರ್ಮ್ ನಡೆಯೋದು ಅಗ್ರಿಕಲ್ಚರ್ ಇಂಡಸ್ಟ್ರಿ ಇರೋದ್ರಿಂದ ನಾವು ಕರಿಯರ್ ಸಿಗೋದು. ಅಂಡ್ ಸೆಕ್ಯೂರಿಟಿ ಆಫ್ ಕಂಪನಿ, ದಟ್ ಈಸ್ ಲಾಸ್ಟ್ 10 to 12 years we are in the industry, and so we are huge dreams to develop ಅವರ್ ಕಂಪನಿ. ಸೊ ಮೂರು ಸೆಕ್ಯೂರಿಟಿ ಇಲ್ಲಿಗೆ ನಮಗೆ ಪ್ರತಿಯೊಬ್ಬರಿಗೆ ಸಿಗುವುದದ. ಸೊ ನೀಡ್ ಆಫ್ ಇಂಪ್ರೂವ್ಮೆಂಟ್, ದೇರ್ ಆರ್ 3 choices ಟು ಮೇಕ್ ಇನ್ ಅಗ್ರೋ ಇಂಡಸ್ಟ್ರಿ. ದಟ್ ಇಸ್ ದ ರಿಟೇಲ್ ಚೈನ್, ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗ್ತದ ಪ್ರಾಡಕ್ಟ್, ರಿಟೇಲ್ ನಲ್ಲಿ ಅಗ್ರೋ ಸೆಂಟರ್ ಅಲ್ಲಿ ಸಿಗ್ತದ. MNL ಕಂಪನಿಯಲ್ಲಿ ಕೂಡ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಕೂಡ ಸಿಗ್ತಾ ಇದೆ. ಅಂಡ್ ಕನ್ಸಲ್ಟೆಂಟ್ಸ್, ಕೆಲವೊಂದು ಜನ ಡಾಕ್ಟರ್ಸ್ ಅಂತಾರ, ಕೆಲವೊಂದು ಜನ ಮಿಸ್ತ್ರಿಗಳು ಅಂತಾರ, ಅವ್ರ ಕಡೆದನ್ನು ಕೂಡ ಮಾರ್ಕೆಟ್ ನಲ್ಲಿ ರೈತರಿಗೆ ಅಥವಾ ಫಾರ್ಮರ್ಸ್ಗೆ ಇದು ಮೂರು ಜಾಗನ ಕೂಡ ಪ್ರಾಡಕ್ಟ್ ಸಿಗ್ತಾ ಇದೆ. ಸೊ ವಾಟ್ ಪ್ರೋ ಆಗ್ರೋ ಬಯೋಟೆಕ್ ಡನ್ ಟುಡೇ? ಸೊ ರಿಟೇಲ್ ಚೈನ್ ಅವ್ರ ಕಡೆ ಪ್ರಾಡಕ್ಟ್ನು ಕೂಡ ಅದ, ಅವ್ರ ಕಡೆ ಮಾರ್ಜಿನ್ಸ್ ಕೂಡ ಕೊಡ್ತಾ ಇದ್ದಾರೆ. ಮಾರ್ಜಿನ್ ಸಿಗುತ್ತದೆ ರಿಟೇಲ್ ಚೈನ್ ಕಡೆ, ಮಾರ್ಜಿನ್ ಸಿಗೋದು ರಿಟೇಲ್ ಚೈನ್ ಕಡೆ. ML ನಲ್ಲಿ ಪ್ರಾಡಕ್ಟ್ ಸಿಗ್ತಾ ಇದೆ, ಬೈನರಿಲಿ ಪ್ರಾಡಕ್ಟ್ ಕೊಡ್ತಾ ಇದ್ರೆ, ಬೈನರಿಲಿ ಅವ್ರಿಗೆ ಪ್ರಾಡಕ್ಟ್ ಬೈನರಿ ಮಾಡಾರ ನಮಗೆ ಕರಿಯರ್ ಸಿಗ್ತಾ ಇದೆ. ರಿಟೇಲ್ ಚೈನ್ ನಲ್ಲಿ ಪ್ರಾಡಕ್ಟ್ ಸಿಗ್ತಾ ಇದೆ, ಬಟ್ ಮಾರ್ಜಿನ್ ಸಿಗೋದು ರಿಟೇಲ್ ಚೈನ್ಗೆ. ML ನಲ್ಲಿ ಪ್ರಾಡಕ್ಟ್ ಸಿಗ್ತಾ ಇದೆ, ಕ್ವಾಲಿಟಿ ಮತ್ತು ಪ್ರಾಡಕ್ಟ್ ರೇಟ್ ಬಿಟ್ಬಿಟ್ರಿ, ಬಟ್ ಬೈನರಿಲಿ ಸಲುವಾಗಿ ನಾವು ಮಾಡ್ತಾ ಇದ್ದೇವೆ. ಕನ್ಸಲ್ಟೆಂಟ್ ಕಡೆ ಪ್ರಾಡಕ್ಟ್ ಚಲೋ ಸಿಗ್ತಾ ಇದೆ, ಅಡ್ವೈಸ್ ಕೂಡ ಸಿಗ್ತಾ ಇದೆ. ಕನ್ಸಲ್ಟೆಂಟ್ ಕಡೆ ನಾವು ಪ್ರಾಡಕ್ಟ್ ಕೂಡ ಸಿಗ್ತಾ ಇದೆ, ಅಡ್ವೈಸ್ ಕೊಡ್ತಾ ಇದೆ. ವಾಟ್ ಪ್ರೋ ಆಗ್ರೋ ಡನ್? ಪ್ರೋ ಆಗ್ರೋ ಏನ್ ಮಾಡಿದ? ಸೊ we have taken products from retail chain, that is agro center. MLM ಕಡೆದು ನಾವು ಬೈನರಿ ತಗೊಂಡಿದ್ದೇವೆ, ಕನ್ಸಲ್ಟೆಂಟ್ ಕಡೆದು ನಾವು ಅಡ್ವೈಸ್ ಮಾಡುವಂತದ್ದು ಒಂದು ಟೀಮ್ ಅನ್ನು ಕೂಡ ತಯಾರು ಮಾಡಿದ್ದೇವೆ. ಸೊ ಎವ್ರಿ ಒನ್ ಕ್ಯಾನ್ ಅಡ್ವೈಸ್ ಟು ಫಾರ್ಮರ್. ಸೊ ಮೂರು ಜಾಗನಲ್ಲಿ ಮೂರು ತಗೊಂಡು ನಾವು, ಸೊ we have just started 1st January 2024, and last 5 months ನಲ್ಲಿ ನಾವು ಲಾಸ್ಟ್ 6 months ನಲ್ಲಿ ಕೂಡ ನಾವು 15 lakhs ರೆಫರಲ್ ಇನ್ಕಮ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿರೋದು. ದಿಸ್ ಇಸ್ ಲಾಸ್ಟ್ ಸ್ಮಾಲ್ ಅವರ್ ಅಚೀವ್ಮೆಂಟ್. ವಾಟ್ ಐ ವಿಲ್ ಗೆಟ್, ನನಗೆ ಏನು ಸಿಗ್ತದ ಇಲ್ಲಿ ಬರಬೇಕಾದ್ರೆ? ಏನು ಫ್ರೀ ರಿಜಿಸ್ಟ್ರೇಷನ್ ಅದ, ಏನು ರೊಕ್ಕ ತುಂಬೋದ ಅವಶ್ಯಕತೆ ಇಲ್ಲ. ನೋ ಅಡ್ಮಿಷನ್ ಫೀ, ನೋ ರಿನ್ಯೂವಲ್ ಫೀ, ತಿಂಗಳಿಗೆ ರಿನ್ಯೂವಲ್ ಮಾಡೋದು ಅವಶ್ಯಕತೆ ಇಲ್ಲ, ರೀಪರ್ಚೇಸ್ ಮಾಡೋದು ಅವಶ್ಯಕತೆ ಇಲ್ಲ. ಒಂದ್ಸಲ ನಾವು ನಮ್ದು ID 5,000 ರೂಪಾಯಿದು ರಿಜಿಸ್ಟ್ರೇಷನ್ ಆಯಿತು, ಆಕ್ಟಿವೇಶನ್ ಆಯಿತು, ಆಮೇಲೆ ಲೈಫ್ ಟೈಮ್ ನಾವು ರೀಪರ್ಚೇಸ್ ಮಾಡಬೇಕು. ದೇರ್ ಈಸ್ ನೋ ಎನಿ ಕಂಪಲ್ಷನ್. ಯಾವುದೂ ಪ್ರಕಾರದ್ದು ಇವತ್ತು ರಿಜಿಸ್ಟ್ರೇಷನ್ ಮಾಡೋದು ಅವಶ್ಯಕತೆ ಇಲ್ಲ, ರೊಕ್ಕ ಕೊಡೋದು ಅವಶ್ಯಕತೆ ಇಲ್ಲ, ಅಡ್ಮಿಷನ್ ಫೀ ಏನೂ ಇಲ್ಲ, ರಿನ್ಯೂವಲ್ ಫೀನು ಕೂಡ ಏನೂ ಇಲ್ಲ. ಅಗೇನ್ ದೇರ್ ಈಸ್ ನೋ ಎನಿ ಪ್ರೊಸೆಸಿಂಗ್ ಫೀ. ಮೀನ್ಸ್ ನಾವು ಇಷ್ಟೇ ಅಮೌಂಟ್ ನಾವು ಪರ್ಚೇಸ್ ಮಾಡಬೇಕು ಅಂತಂತೂ ಕಂಪಲ್ಷನ್ ಕೂಡ ಇಲ್ಲ. 5,000, 10,000, 8,000, 7,000 ಕಿಟ್, ನೋ ಕಿಟ್ ಕ್ಯಾಟ್, ನೋ ಕಿಟ್, ನೋ ಬ್ಯಾಕ್, ನೋ ಬಕೆಟ್, ಏನೇನೋ ಅವಶ್ಯಕತೆ ಇಲ್ಲ. ಆಫ್ಟರ್ ರಿಜಿಸ್ಟ್ರೇಷನ್ he can purchase a single product from the agro center. 4 unique ways to earn unlimited money. There are 4 unique ways. So we'll discussing now what are the 4 unique ways to earn the money. That is the first income is a referral income. First income is a referral income. You know better, in binary, left and right is there. Again, when I join myself, activation amount should be 5,000 rupees. I can start my business from 500 rupees also. ನಾನು 500 ರೂಪಾಯಿ ಪ್ರಾಡಕ್ಟ್ ಕೂಡ ತಗೋಬಹುದು. ಯಾವಾಗ ನಂದು 5,000 ರೂಪಾಯಿ ಒಂದ್ ಸಲ ತಗೋಬಹುದು, 10 ಸಲ ತಗೋಬಹುದು. 5,000 ರೂಪಾಯಿ ನಂದು ಪರ್ಚೇಸ್ ಯಾವಾಗ ಆಗ್ತದ ಆ ದಿವಸ ನಂದು ಐಡಿ ಆಕ್ಟಿವೇಟ್ ಆಗ್ತದ. ಆಕ್ಟಿವೇಟ್ ಮೀನ್ಸ್ ಎಲಿಜಿಬಲ್ ಟು ಅರ್ನ್ ಬೈನರಿ ಇನ್ಕಮ್. ಬಿಫೋರ್ ದ್ಯಾಟ್ ನನ್ನ ಟೀಮ್ ನಲ್ಲಿ ಎಷ್ಟು ಜನ ಬಂದರೂ ಕೂಡ ನನಗೆ ಇನ್ಕಮ್ ಆಗೋದು ಇಲ್ಲ. ಸೊ ಐ ಶುಡ್ ಪರ್ಚೇಸ್ totally 5,000 rupees once or number of times. After that,
only one time. First ratio is 1:2 as 2:1. Then ratio 500 rupees per pair, 500 rupees, you will get lifetime 500 rupees per pair. Per pair 500 rupees. Payout is weekly on Thursday and closing is on Sunday midnight. ಸಂಡೇ ಕ್ಲೋಸಿಂಗ್ ಆಗ್ತಾ ಇದೆ, ಥರ್ಸ್ಡೇ ಪೇಔಟ್ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಆಫ್ಟರ್ ಆಕ್ಟಿವೇಶನ್ ಯು ಶುಡ್ ಆಕ್ಟಿವೇಟ್, ನೀವು KYC ನೀವು ಮಾಡಬೇಕು, ಸ್ವಂತಾಗಿ KYC ಮಾಡಬೇಕು. ಅವರ್ ಸಾಫ್ಟ್ವೇರ್ ಈಸ್ ಅಟ್ಯಾಚ್ ಟು ಡೈರೆಕ್ಟ್ RBI. ಓನ್ಲಿ ನೀವು ಪ್ಯಾನ್ ನಂಬರ್ ಹಾಕಾನ, ಪ್ಯಾನ್ ಕಾರ್ಡ್ನಲ್ಲಿ ಏನು ಹೆಸರು ಅದ ಆಟೋಮೆಟಿಕ್ಲಿ ಆಕ್ಟಿವೇಟ್ ಆಗ್ತದ. ಆ ರೀತಿಯಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿ IFSC ಕೋಡ್ ಅಕೌಂಟ್ ನಂಬರ್ ಹಾಕೋಣ, ಆ ಅಕೌಂಟ್ನಲ್ಲಿ ಯಾರ್ದು ಹೆಸರು ಅದ ಆಟೋಮೆಟಿಕ್ಲಿ ಬರ್ತದೆ. ಸೊ ಟೋಟಲಿ ಅಕೌಂಟ್ ಈಸ್ ರಿಜಿಸ್ಟರ್ಡ್ ಅಟ್ಯಾಚ್ ಟು ದ RBI. ಒಂದ್ಸಲ ID ಲಾಗಿನ್ ಆಯಿತು, ಆಕ್ಟಿವೇಶನ್ ಆಗೋಣ, ID ಕಾಂಟ್ ಬಿ ಚೇಂಜ್ಡ್. ID ಕಾಂಟ್ ಬಿ ಚೇಂಜ್ಡ್. ದೇರ್ ಇಸ್ ನೋ ಎನಿ ಟ್ರೀ ಶಿಫ್ಟಿಂಗ್, ದೇರ್ ಇಸ್ ನೋ ತೆಳಗ ಮೇಲ ಏನು ಮಾಡೋದು ಅಂತ ಸಿಸ್ಟಮ್ ಮಾರ್ಕೆಟ್ನಲ್ಲಿ ಇರಬಹುದು. ಬಟ್ ಇಲ್ಲಿ ಒಂದ್ಸಲ ID ಆಕ್ಟಿವೇಶನ್ ಆಯಿತು, ಸೊ ID ಈಸ್ ಲಾಕ್ಡ್. ಯಾವಾಗೂ ಕೂಡ ಚೇಂಜ್ ಮಾಡ್ಲಾಕ್ ಬರೋದಿಲ್ಲ. ಯಾರೂ ಕೂಡ ಮಾರ್ಕೆಟ್ನಲ್ಲಿ ಕಂಪನಿ ಬಿಟ್ಟು ಹೋದ್ರೂ ಕೂಡ ಯಾರ್ದು ID ಬ್ಲಾಕ್ ಆಗೋದಿಲ್ಲ, ಯಾವಾಗಲೂ ಆಗೋದಿಲ್ಲ. ಅವ್ರದ್ದು ಪೇಔಟ್ ಏನದ, ಪೇಔಟ್ ಕಂಟಿನ್ಯೂ ಬರ್ತಾ ಬರೋದು, ಇದು ಗ್ಯಾರಂಟಿ. ಡೈಲಿ ಕ್ಯಾಪಿಂಗ್ ಫಾರ್ ದಿಸ್ ಬೈನರಿ ರೆಫರಲ್ ಇನ್ಕಮ್, ಡೈಲಿ ಕ್ಯಾಪಿಂಗ್ is 15,000 rupees. I think this picture 1:1, 2:1 or 1:2, then you will get 500 rupees per pair. Okay, then second income is booster income. This is my dream, is only for ಲೀಡರ್ಸ್ ಆಗಿ ನಾವು ಇವತ್ತು ಬಂದಿವಲ್ಲ, ಅವ್ರ ಸಲುವಾಗಿ ಮ್ಯಾಕ್ಸಿಮಮ್ ಮತ್ತು ಲೈಫ್ ಟೈಮ್ ಇನ್ಕಮ್ ಬರೋ ಸಲುವಾಗಿ, ಗ್ಯಾರಂಟಿ ಇನ್ಕಮ್ ಬರೋ ಸಲುವಾಗಿ ಬೂಸ್ಟರ್ ಇನ್ಕಮ್ ನಾವು ಮಾಡಿದೆವು. ಸ್ವಲ್ಪ ದಿಸ್ ಇಸ್ ಟೆಕ್ನಿಕಲ್ ನೋಡಬಹುದು. ಇದಕ್ಕೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ, ಕೆಲವೊಂದು ಮಾತುಗಳಿದಾರ. ಈ ಬೂಸ್ಟರ್ ಇನ್ಕಮ್ ಸಿಗಬೇಕಾದ್ರೆ ಏನು ಮಾಡಬೇಕು, ಒಂದು ಲೆಫ್ಟ್ ಅಥವಾ ಒಂದು ರೈಟ್ ನಾನು ಆಕ್ಟಿವೇಶನ್ ಮಾಡಬೇಕು 5,000 rupees. ಇಲ್ಲಿ 5,000, ಇಲ್ಲಿ 5,000 ಆಕ್ಟಿವೇಶನ್ ಆಗಬೇಕು. ಯಾವಾಗ ಬೂಸ್ಟರ್ ಇನ್ಕಮ್ ನಮ್ಗೆ ಯಾವಾಗ ಸಿಗ್ತದ, ಲೆಫ್ಟ್ ಮತ್ತು ರೈಟ್ ID ಆಕ್ಟಿವೇಟ್ ಆಗಬೇಕು ಸೇಮ್ ಸೈಕಲ್ ನಲ್ಲಿ. ಸೊ ದೇರ್ ಆರ್ 3 cycles ಇನ್ ಅ ಡೇ. 3 cycles ನಾ ಹೇಳ್ತಾ ಇದ್ದೀನಿ ಮುಂದೆ. ಪ್ರತಿಯೊಂದು ಸೈಕಲ್ ನಲ್ಲಿ ನಾನು ಒಂದು ಲೆಫ್ಟ್ ಒಂದು ರೈಟ್ ಆಗಾನ, per pair you will get 500 rupees and 2 pair ಆಗಾನ 1,000 rupees ಸಿಗೋದು ಒಂದು ಸೈಕಲ್ ನಲ್ಲಿ. 8 ತಾಸಿದ ಒಂದು ಸೈಕಲ್, ದಿವಸದಲ್ಲಿ 3 ಸೈಕಲ್, 24 hours ನಲ್ಲಿ. ಸೊ ಒನ್ ಪೇರ್ 500 rupees, 2 pair 1,000 rupees ಸಿಗೋದು. ಅಂದ್ರೆ ಮೀನ್ಸ್ 1,000 rupees 2 pair ಬೂಸ್ಟರ್ ಸಿಕ್ತಂದ್ರೆ ಗ್ಯಾರಂಟೆಡ್ ಅವ್ರಿಗೆ ರೆಫರಲ್ ಇನ್ಕಮ್ ಸಿಗುತ್ತದ, ಬೈನರಿ ಇನ್ಕಮ್ ಸಿಗೋದು ಗ್ಯಾರಂಟಿನೇ ಅದ. ಸೊ ಬೂಸ್ಟರ್ ಸಲುವಾಗಿ, ಬೈನರಿ ಸಲುವಾಗಿ ಏನು ಕಂಡೀಷನ್ ಇಲ್ಲ, ಒನ್ ಲೈನ್ ಕ್ಯಾರಿ ಫಾರ್ವರ್ಡ್ ಲೈಫ್ ಟೈಮ್ ಇರೋದು. ಬಟ್ ಬೂಸ್ಟರ್ ಸಲುವಾಗಿ ಮಾತ್ರ ಕಂಡೀಷನ್ ಅದ. ಏನ್ ಕಂಡೀಷನ್ ಅದ, ಬೋತ್ ID ಶುಡ್ ಬಿ ಆಕ್ಟಿವೇಟ್ ಇನ್ ದಿಸ್ ಸೇಮ್ ಸೈಕಲ್. Per pair 500 rupees you get and 2 pair 1,000, and capping is 1,000 rupees capping ಅದ. ಅದರ್ ಪೇರ್ ಏನ್ ಆಗ್ತದಲ್ಲ ಆ ಪೇರ್ ಫ್ಲಶ್ ಔಟ್ ಆಗ್ತದ. ಅಂದ್ರೆ ಪ್ರತಿ ಒಂದು ಸೈಕಲ್ ನಲ್ಲಿ ಮ್ಯಾಕ್ಸಿಮಮ್ 1,000 I will get. 3 cycles in a day. ಆ ಸೈಕಲ್ಸ್ 3 AM to 11 AM 1,000 capping, 11 AM to 7 PM 1,000 capping, 7 PM to 3 AM 1,000 capping. ಉದ್ದೇಶ ಏನದ ಕಂಪನಿದು, ನಾಳೆಗೆ ಇದು ದೊಡ್ಡ ಪ್ರಮಾಣದಲ್ಲಿ ಆಲ್ ಇಂಡಿಯಾ ಆಗೋದದ. ನಮಗೆ ಸರ್ವಿಸ್ ಕೊಡೋರು ಅದಾರ ಯಾರು, ಮಾರ್ಕೆಟ್ನಲ್ಲಿ ಆಗ್ರೋ ಸೆಂಟರ್ದವರು ಕಡೆ ಸಾಕಷ್ಟು ಕಂಪ್ನಿದು ಅವರು ಸೇಲ್ ಮಾಡ್ತಾ ಇದಾರೆ, 100 ಕಂಪ್ನಿ ಸೇಲ್ ಮಾಡ್ತಾರೆ. ಅದರಲ್ಲಿ ಒಂದು ಪ್ರೋ ಆಗ್ರೋ ಬಯೋಟೆಕ್ ಅದ. ಸೊ ನಮ್ಮ ರೈತರು ಒಮ್ಮೆ ಟೈಮ್ ಹೋಗಬಾರದಂತ, ಡಿವೈಡ್ ಆಗಿ ಹೋಗ್ಬೇಕಂತ ನಾವು ಇದರ ಸಲುವಾಗಿ ಫ್ಯೂಚರ್ ಸಲುವಾಗಿ ಇದು 3 ಸೈಕಲ್ ತಗೊಂಡು ಬಂದೀವಿ. ಒಂದು ಅಲ್ಲಿ ರಹಸ್ಯ ಆಗೋದಿಲ್ಲ, ಮತ್ತು ಆಕ್ಟಿವ್ 100% ಲೀಡರ್ ಪೂರ್ತಿ 24 hours ಆಕ್ಟಿವ್ ಆಗ್ತಾರ. ಮತ್ತೊಂದು 11 AM ತನಕ ಕೊಟ್ಟಿವಿ ಅಂದ್ರೆ ಪ್ರತಿ ಒಂದು ಸೈಕಲ್ ನಲ್ಲಿ ನಮ್ದು ಶಾಪ್ಸ್ ಏನದಾವಲ್ಲ, ಡೀಲರ್ಸ್ ಏನದಲ್ಲ, ಅವ್ರ ಶಾಪ್ಸ್ ಓಪನ್ ಆಗಿರ್ತದ. 9 to 11 AM ಸಿಗ್ತದ, 11 to 7 PM ಅಂತ ಓಪನ್ ಇರ್ತದ, 7 PM to 9 to 10 PM ತನ ನಮಗೆ ಇದು ಶಾಪ್ ಇರುತ್ತದ. ಸೊ ಅಲ್ಲಿನೂ ಕೂಡ ನಮ್ಮ ರೈತರು ಪರ್ಚೇಸ್ ಮಾಡಬಹುದು. ಸೊ ಫ್ರೆಂಡ್ಸ್, ಇದರಲ್ಲಿ 100% ಇದು ನಾವು ಮಾಡ್ತಾ ಹೋದಿವಿ ಅಂದ್ರೆ ಗ್ಯಾರಂಟೆಡ್ ಇನ್ಕಮ್ ಆಗ್ತದೆ.
ಅಂದ್ರೆ ಮಿನಿಮಮ್ ನಮ್ದು ಟೀಮ್ ದೊಡ್ಡದಾಯ್ತು, ಈ ಕಡೆ 100 ಈ ಕಡೆ 100 ಟೀಮ್ ಆಯ್ತು. ಆಕ್ಟಿವ್ ಆಗಿ 4-5 ಜನನೇ ನಮ್ಮ ಟೀಮ್ ನಲ್ಲಿ ಅವರು ಸ್ವಂತ ಸಲುವಾಗಿ ಬೂಸ್ಟರ್ ಮಾಡಿದ್ರ ನಂದು ಬೂಸ್ಟರ್ ಗ್ಯಾರಂಟಿ ಆಗ್ತದ. ಅಂದ್ರೆ ಮಿನಿಮಮ್ ನಂದು ಬೂಸ್ಟರ್ ಇಬ್ರು 3 ಜನರೇ ಬೂಸ್ಟರ್ ಅವ್ರ ಸಲುವಾಗಿ ಮಾಡಿದ್ರ ನಂದು ಬೂಸ್ಟರ್ ಆಗ್ತದ. ನಂದು ಬೂಸ್ಟರ್ ಆಗ್ತದಂದ್ರೆ ಮಿನಿಮಮ್ 1000 ಮೀನ್ 3000 rupees ಐ ಕ್ಯಾನ್ ಅರ್ನ್ ಪರ್ ಡೇ. 3000 ಬೂಸ್ಟರ್ ಮೀನ್ಸ್ ಮಿನಿಮಮ್ ಗ್ಯಾರಂಟೆಡ್ ಬೈನರಿನೂ ಕೂಡ ರೆಫರಲ್ ಇನ್ಕಮ್ ಕೂಡ 3000 ಸಿಗೋದು ಮೀನ್ಸ್ 6000 rupees ಪರ್ ಡೇ. ನನ್ನ ಟೀಮ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಆಯ್ತು, ಅಪ್ ಟು 100 ಪ್ಲೇಯರ್ಸ್ ಆಯ್ತು, ನನ್ನ ಕಡೆ 100 ಆಕ್ಟಿವ್ ಮೆಂಬರ್ಸ್ ಬಂದ್ರು ಅಥವಾ 50 ಆಕ್ಟಿವ್ ಮೆಂಬರ್ಸ್ ಬಂದ್ರು ಕೂಡ 6000 rupees ಪರ್ ಡೇ ಐ ಕ್ಯಾನ್ ಅರ್ನ್. 6,000 ರೂಪಾಯಿ ಪರ್ ಡೇ ಇನ್ಕಮ್ ಆಗಬಹುದು. 6,000 ರೂಪಾಯಿ ಪರ್ ಡೇ ಮೀನ್ಸ್ ಮಂತ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ 6,000 into 30 days means 1,80,000 rupees earning ನಾನು ಮಾಡಬಹುದು. ಓನ್ಲಿ ಬೂಸ್ಟರ್ ಅಂಡ್ ಬೈನರಿ, ದಟ್ ಈಸ್ ದ ರೆಫರಲ್ ಇನ್ಕಮ್ ನಾವು ಹಿಡಿದ್ರ ಗ್ಯಾರಂಟೆಡ್. ಒಂದ್ಸಲ ಟೀಮ್ ರನ್ನಿಂಗ್ ಆಯ್ತು ಅಂದ್ರೆ ಬೂಸ್ಟರ್ ಆಗ್ತದ. ಬೂಸ್ಟರ್ ಆದ್ರೆ ನನ್ನ ಗ್ಯಾರಂಟಿ 6,000 rupees ಪರ್ ಡೇ ಮೀನ್ಸ್ 1,80,000. ಇರಲಿ ಅಷ್ಟು ದೊಡ್ಡ ಕನಸು ಬೇಡ, ಡ್ರೀಮ್ ಬೇಡ. ಒಂದೇ ಸೈಕಲ್ ಆಯ್ತು, ಒಂದೇ ಸೈಕಲ್ ನಲ್ಲಿ ನಂದು ಕ್ಯಾಪಿಂಗ್ ಆಯ್ತು 1,000 rupees ಮೀನ್ಸ್ 1,000 rupees ಒನ್ ಸೈಕಲ್ ಮೀನ್ಸ್ ಮ್ಯಾಚಿಂಗ್ ಬೋನಸ್ ರೆಫರಲ್ ಇನ್ಕಮ್ 1,000 ಮೀನ್ಸ್ ಪರ್ ಡೇ 2,000. ಪರ್ ಡೇ 2,000 ಮೀನ್ಸ್ ಪರ್ ಮಂತ್ 60,000 rupees ಫ್ರೆಂಡ್ಸ್. ಪರ್ ಮಂತ್ 60,000. ಇದರ ಸಲುವಾಗಿ ಏನ್ ಬೇಕು, ಆಕ್ಟಿವ್ಲಿ 10 to 20 ಪೇಯರ್ಸ್ ನಲ್ಲಿ 10 to 20 ಪರ್ಸನ್ಸ್ ನಲ್ಲಿ ಆಕ್ಟಿವ್ ನಲ್ಲಿ ಟೀಮ್ ನಲ್ಲಿ ಬಂದ್ರೆ ಗ್ಯಾರಂಟೆಡ್ ಐ ಕ್ಯಾನ್ ಅರ್ನ್ 2,000 rupees ಪರ್ ಡೇ ವಿದಿನ್ ಒನ್ ಸೈಕಲ್. So you can earn so 2,000 rupees per day means 60,000 rupees minimum. 3 ಸೈಕಲ್ ಹೇಳಿದ್ರೆ 1,80,000 rupees. ಸೊ ಈಜಿ ಅರ್ನಿಂಗ್ ಅದ. ದಿಸ್ ಇಸ್ ಯಾರು ನೋಡಿದೀವಿ ದಟ್ ಮೂರನೇ ಇನ್ಕಮ್ ಅದ, ದಟ್ ಈಸ್ ದ ಮೆಂಟಾರ್ ಇನ್ಕಮ್. ಫ್ರೆಂಡ್ಸ್, ಮೆಂಟಾರ್ ಇನ್ಕಮ್ ಈಸ್ ದ ಬೆಸ್ಟ್ ಅಂಡ್ ಬೆಸ್ಟ್ ಇನ್ಕಮ್. ಮೆಂಟಾರ್ ಇನ್ಕಮ್ ನಲ್ಲಿ ಏನದ, ಆಲ್ ಯುವರ್ ಡೈರೆಕ್ಟ್ ಐಡಿಸ್ ವಿತ್ ಯುವರ್ ಸ್ಪಾನ್ಸರ್ ಐಡಿ ಆರ್ ಯುವರ್ ಲೆವೆಲ್ ಫಸ್ಟ್ ಮೀನ್ಸ್ ಬೈನರಿ ಓನ್ಲಿ 2 ಲೆಗ್ಸ್ ಮಾಡೋದ, ಮೂರನೇ ಲೆಗ್ ಮಾಡ್ಲಾಕ್ ಪರ್ಮಿಷನ್ ಇಲ್ಲ. ನನ್ನ ಕಡೆ ಸಾಕಷ್ಟು ನನ್ನ ಕಡೆ ಕಾಂಟ್ಯಾಕ್ಟ್ಸ್ ಇರಬಹುದು, 10-20 ಕಾಂಟ್ಯಾಕ್ಟ್ ಇರಬಹುದು, ಬಟ್ 10-20 ಲೆಗ್ಸ್ ಓಪನ್ ಮಾಡ್ಲಾಕ್ ಬರುದಿಲ್ಲ. ಎ ಅಂಡ್ ಬಿ ನಾನು ಹಾಕಿನು, ನನ್ನ ಕಡೆಗೆ ಎಷ್ಟು ಕಾಂಟ್ಯಾಕ್ಟ್ಸ್ ಬಂದ್ರು ಕೂಡ ನಾನು ಎ ಕೆಳಗಡೆ ಕೊಡಬೇಕು, ಇವನ್ ಕೆಳಗಡೆ ಕೊಡಬೇಕು, ಇವನ್ ಕೆಳಗಡೆ ಕೊಡಬೇಕು, ಅಥವಾ ಬಿ ಇಲ್ಲಿ ಹಾಕಿನು ಇವನ್ ಕೆಳಗಡೆ ಕೊಡಬೇಕು, ಇವನ್ ಕೆಳಗಡೆ ಕೊಡಬೇಕು, ಇವನ್ ಕೆಳಗಡೆ ಕೊಡಬೇಕು. ನಂದ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದ್ರ ಇವರು ಕಾಂಟ್ಯಾಕ್ಟ್ ಇದ್ರೆ ಅವ್ರ ಕೆಳಗಡೆ ಅವ್ರ ಸ್ಪಾನ್ಸರ್ ಐಡಿ ಹಾಕಬೇಕು. ನನ್ನ ಕಾಂಟ್ಯಾಕ್ಟ್ ಇದ್ರೆ ನಂದು ಐಡಿ ಹಾಕಬೇಕು. ಇದು ದಯವಿಟ್ಟು ಫ್ರೆಂಡ್ಸ್ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೆಲವೊಂದು ಜನ ಈ ರೀತಿಯಲ್ಲಿ ಕೂಡ ಮಾಡಬಹುದು. ಯಾರು ಬಂದ್ರು ಕೂಡ ನಂದೇ ಸ್ಪಾನ್ಸರ್ ಐಡಿ ಹಾಕಬಹುದು. ಆ ರೀತಿಯಲ್ಲಿ ಮಾಡಕ್ ಹೋಗ್ಬೇಡ್ರಿ, ಯಾರ್ದು ಐಡಿ ಹಾಕ್ಬೇಡ್ರಿ. ನಂದು ಕಾಂಟ್ಯಾಕ್ಟ್ ಇತ್ತು, ನಂದು ಐಡಿ ಹಾಕ್ರಿ. ಇವ್ರದ್ದು ಕಾಂಟ್ಯಾಕ್ಟ್ ಇತ್ತು, ಸೊ ಇಲ್ಲಿ ಲಾಗಿನ್ ಮಾಡ್ರಿ. ಇವ್ರ ಕೆಳಗಡೆ ಇವ್ರ ಲೈನ್ ಬೆಳೆಸ್ರಿ, ಅವ್ರದ್ದು ಐಡಿ ಆಮ್ಯಾಗ ಅವ್ರ ಸ್ಪಾನ್ಸರ್ ಐಡಿ ಹಾಕ್ರಿ. ಯಾಕಂದ್ರೆ ಜಿಯೋ ನಮ್ಮದ. ಸೊ ಫ್ರೆಂಡ್ಸ್, ಆಲ್ ಯುವರ್ ಲೆವೆಲ್ 1 ಐಡಿ ಗಿವ್ಸ್ ದೇರ್ ಡೈರೆಕ್ಟ್ ವಿತ್ ದೇರ್ ಸ್ಪಾನ್ಸರ್ ಐಡಿ ಈಸ್ ಲೆವೆಲ್ 2 ಮೀನ್ಸ್ ಏನು, ನಾ ಇಲ್ಲಿ ಹಾಕಿನ ಡೈರೆಕ್ಟ್, ಇವ್ರು ಡೈರೆಕ್ಟ್ ಆದ್ರೆ ಇಲ್ಲಿ ಹಾಕಬಹುದು, ಅವ್ರದ್ದು ಫಸ್ಟ್ ಲೆವೆಲ್ ಹಾಕಬಹುದು, ನಂದು ಇದು ಸೆಕೆಂಡ್ ಲೆವೆಲ್ ಹಾಕಬಹುದು. ಅವ್ರು ಮತ್ತೆ ಡೈರೆಕ್ಟ್ ಹಾಕಿದ್ರೆ ನಂದು ಥರ್ಡ್ ಲೆವೆಲ್ ಹಾಕಬಹುದು, ಅವರು ಸೆಕೆಂಡ್ ಲೆವೆಲ್ ಹಾಕಬಹುದು. ಸೊ ಈ ರೀತಿಯಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ ಲೆವೆಲ್ ತನ ಇಲ್ಲಿ ಇನ್ಕಮ್ ಸಿಗ್ತದ. ಸೊ ನಡೆದದ ಬೈನರಿನೇ, ಬಟ್ ನಂದು ಸ್ಪಾನ್ಸರ್ ಐಡಿ ನಾ ಹಾಕಿನು. ಎಷ್ಟು ಹಾಕಿನು ಆದ್ರೆ ಫಾರ್ ಎಕ್ಸಾಂಪಲ್ ನಾನು 10 ಹಾಕಿನು, 10 ದಟ್ ಈಸ್ ದ ಮೈ ಫಸ್ಟ್ ಲೆವೆಲ್ ಕ್ಯಾಲ್ಕುಲೇಷನ್ ಸಾಫ್ಟ್ವೇರ್ ಮಾಡ್ತದ. ಅದು ಅಡ್ಡ ಮಾಡ್ತದ. ಬೈನರಿ ನಡೆದದ ವರ್ಟಿಕಲ್, ಬಟ್ ಈ ರೀತಿಯಲ್ಲಿ ಲೆವೆಲ್ ಫಸ್ಟ್, ಲೆವೆಲ್ ಸೆಕೆಂಡ್, ಲೆವೆಲ್ ಥರ್ಡ್ ಅಂಡ್ ಲೆವೆಲ್ ಫೋರ್ತ್ ಇದು ಸಾಫ್ಟ್ವೇರ್ ಆಟೋಮೆಟಿಕಲಿ ಕ್ಯಾಲ್ಕುಲೇಷನ್ ಮಾಡ್ತದ. ಸೊ ಫ್ರೆಂಡ್ಸ್, ಇನ್ಕಮ್ ಯಾವ ರೀತಿಯಲ್ಲಿ ಆಗ್ತದ? ಸೊ ಫಾರ್ ಎಕ್ಸಾಂಪಲ್ ನಾನು 10 ಐಡಿ ಅದ ಡೈರೆಕ್ಟ್, ಓಕೆ, ಅವ್ರೂ ಕೂಡ 10 ಹಾಕಿದ್ರು. ಸೊ ಅವ್ರು ಫಸ್ಟ್ ಲೆವೆಲ್ ಆಯ್ತು, ಬಟ್ ನನ್ನ ಸೆಕೆಂಡ್ ಲೆವೆಲ್ 100 ಜನ ಬಂದ್ರು. ಅವ್ರೂ ಕೂಡ 10 ಹಾಕಿದ್ರು. ಸೊ 1,000 ಆಯ್ತು, ನನ್ನ ಥರ್ಡ್ ಲೆವೆಲ್ ಬಂತು. ನನ್ನ ಫೋರ್ತ್ ಲೆವೆಲ್ ಅವರು 10 ಹಾಕಿದ್ರ 10,000 ಐಡಿ ಆದ್ರು. 10,000 4ನೇ ಲೆವೆಲ್ ತನ ನನ್ನ 10,000 ಐಡಿ ಆಗಬಹುದು. ಸೊ ಈ ರೆಸ್ಪೆಕ್ಟಿವ್ ಇನ್ಕಮ್ ಪ್ರತಿಯೊಬ್ಬರ ಮ್ಯಾಗ ನನಗೆ 5% ಸಿಗುತ್ತದೆ. ಅವ್ರ ಇನ್ಕಮ್ ಮ್ಯಾಗ ರೆಫರಲ್ ಇನ್ಕಮ್ ಏನ್ ತಗೋತಾರಲ್ಲ ಆ ಪ್ರತಿಯೊಬ್ಬರದು
ಅಂದ್ರೆ 10,000 1,110 ಟೋಟಲ್ 11,110 ಜನ ಏನು ಬರ್ತಾರಲ್ಲ ಅವ್ರು ಏನು ರೆಫರಲ್ ಇನ್ಕಮ್ ಮಾಡ್ತಾರೋ ಆ ರೆಫರಲ್ ಇನ್ಕಮ್ ಮ್ಯಾಗ ನನಗೂ 5% ಸಿಗೋದದ. ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ನಾನು. ಸಪೋಸ್ ಒಬ್ರು 1,000 ರೆಫರಲ್ ಇನ್ಕಮ್ ಬಂತು, ಅದರ ಮ್ಯಾಗ ಅವ್ರಿಗೆ 1,000 ರೂಪಾಯಿ ಸಿಕ್ತು. ಆ ಇನ್ಕಮ್ ಮ್ಯಾಗ ಮೆಂಟರ್ ಆಸ್ ಎ ಮೆಂಟರ್ ಇನ್ಕಮ್ ನನಗೆ 5% ಮೀನ್ಸ್ 50 ರೂಪೀಸ್ ಸಿಗೋದು. ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ನಾನು. 10,000 1,000 11,000 110 ಜನ ಅದಾರ, ಎಲ್ಲರೂ ಆಕ್ಟಿವ್ ಇರೋದಿಲ್ಲ. ಬಟ್ 11,000ನಲ್ಲಿ ಸಪೋಸ್ 1,000 ಜನ ಆಕ್ಟಿವ್ ಅದಾರ, 1,000 ಜನ ಆಕ್ಟಿವ್ ಅದಾರ. ಸೊ 1,000ನಲ್ಲಿ 1,000 ಜನ ಆಕ್ಟಿವ್ ಆಗಿ ಬೂಸ್ಟರ್ ಅರ್ನ್ ಮಾಡ್ಲತ್ತಾರ. ಬೂಸ್ಟರ್ ಅರ್ನ್ ಮಾಡ್ತಾರ ಅಂದ್ರೆ ಒಂದು ದಿವಸದಲ್ಲಿ ಒಂದೇ ಸೈಕಲ್ ನಲ್ಲಿ 1,000 ಅವ್ರದ್ದು ರೆಫರಲ್ ಇನ್ಕಮ್ ಆಯ್ತು. ಬೂಸ್ಟರ್ ಆಯ್ತು ಅಂದ್ರೆ ಮೀನ್ಸ್ ಗ್ಯಾರಂಟೆಡ್ ಅವ್ರದ್ದು ರೆಫರಲ್ ಇನ್ಕಮ್ ಆಯ್ತು. 1,000 ಜನ 4 ಲೆವೆಲ್ ನಲ್ಲಿ 1,000 ಜನ 1,000 ರೂಪಾಯಿ ಇನ್ಕಮ್ ಡೈಲಿ ಮಾಡಿದ್ರು. 1,000 ಜನ 1,000 ಇನ್ಕಮ್ ಡೈಲಿ ಮಾಡಿದ್ರು. ಟೋಟಲ್ ಇನ್ಕಮ್ ಆಯ್ತು 10 lakh rupees. ಎಷ್ಟು ಮಂದಿದು? 1,000 ಜನದ್ದು 1,000 ರೂಪಾಯಿ ಅಂತ 10 lakh rupees ಇನ್ಕಮ್ ಆಯ್ತು. ಆ 1,000 ಜನ 4 ಲೆವೆಲ್ ನಲ್ಲಿ ಎಲ್ಲಿ ಇರಬಹುದು, ಬಟ್ ಪ್ರತಿಯೊಬ್ಬರ ಮ್ಯಾಗ 5% ಸಿಗೋದದ. 10 lakhs ಮ್ಯಾಗ 5% ಮೀನ್ಸ್ 50,000 rupees. 50,000 rupees ಪರ್ ಡೇ. ಯಾಕಂದ್ರೆ 1,000 ರೂಪಾಯಿ ಪರ್ ಡೇ ಸಿಗ್ಲಾಗ್ತದ 1,000 ಮಂದಿಗೆ. ನಾಳೆ ಟೀಮ್ ದೊಡ್ಡದಾಗ ಇಷ್ಟು ಇನ್ಕಮ್ ಆಗೋದು ಮೆಂಟರ್ ಇನ್ಕಮ್. ಸೊ ಫ್ರೆಂಡ್ಸ್, 1,000 ಜನ 1,000 ರೂಪಾಯಿ ಇನ್ಕಮ್ ಪರ್ ಡೇ ಮಾಡಿದ್ರೆ 10 lakh rupees ಇನ್ಕಮ್ ಅವ್ರದ್ದಾಯ್ತು. 10 lakh ಮ್ಯಾಗ 5% ಮೆಂಟರ್ ಇನ್ಕಮ್ ನನಗೆ ಸಿಗೋದು. ಮೀನ್ಸ್ 10 lakh ಮ್ಯಾಗ 5% ಮೀನ್ಸ್ 50,000 rupees ಪರ್ ಡೇ. ಒಂದು ಐಡಿ ಮ್ಯಾಗ 50,000 rupees ಪರ್ ಡೇ ನನಗೆ ಸಿಗೋದು. ಇದರ ಸಲುವಾಗಿ ಯಾವ ರೀತಿ ಕ್ಯಾಪಿಂಗ್ ಇಲ್ಲ, ಯಾವ ರೀತಿ ಕ್ಯಾಪಿಂಗ್ ಇಲ್ಲ, ನೋ ಕ್ಯಾಪಿಂಗ್. ನಿಮ್ಮ ನಾಳೆಗೆ 5 ಲಕ್ಷ ರೂಪಾಯಿ ಸಿಗಬಹುದು, 1 ಲಕ್ಷ ರೂಪಾಯಿ ಸಿಗಬಹುದು, 10 ಲಕ್ಷ ರೂಪಾಯಿ ಸಿಗಬಹುದು. ಯಾವ ರೀತಿ ಟೀಮ್ ದೊಡ್ಡದ ಆ ಪ್ರಕಾರ ನನಗೆ ಇಲ್ಲಿ ಇನ್ಕಮ್ ಆಗೋದು ಗ್ಯಾರಂಟೆಡ್. ಸೊ 5% 4 ಲೆವೆಲ್ ಆಯ್ತು. ಸೊ 4 ಲೆವೆಲ್ ತರ ಆಗೋದು. ಇದರಲ್ಲಿ ಮತ್ತೊಂದು ನಿಮಗೆ ಹೇಳ್ತೀನಿ ನಾನು, ಈ ಇನ್ಕಮ್ ನಲ್ಲಿ ಏನದ, ಇನ್ಕಮ್ ನಲ್ಲಿ ಸಿಂಗಲ್ ಲೆಗ್ ನಲ್ಲಿ ಕೂಡ ಇನ್ಕಮ್ ಸಿಗೋದದ. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತಾ ಬರೋದಿಲ್ಲ. ನಾನು ಎ ಹಾಕಿನು, ಬಿ ಹಾಕಿನು, ಎ ಬಿ ಹಾಕೋಣ. ಬಿ ನಲ್ಲಿ ಸಿ ಡೈರೆಕ್ಟ್ ಹಾಕ್ತೀನಿ ನಾನು. ಬಿ ನಲ್ಲಿ ಸಿ ಡೈರೆಕ್ಟ್ ಹಾಕಿದ್ರಿ. ಸಿ ಬೆಸ್ಟ್ ವರ್ಕರ್ ಆದ, ಬಹಳ ಮಂದಿ ಟೀಮ್ ಮಾಡ್ದ, ಇನ್ಕಮ್ ಮಾಡತಾನ. ಬಿ ನಂದು ನಡೀಲಿಲ್ಲ. ಅವನು ಇನ್ಕಮ್ನೇ ಮಾಡೋ ಶಕ್ಯ ಆಗಿಲ್ಲ, ನನಗೂ ಕೂಡ ಬಿ ಡೆವಲಪ್ ಮಾಡೋದು ಆಗಲಿಲ್ಲ. ಸೊ ನನಗೆ ಯಾವ ಪ್ರಕಾರ ರೆಫರಲ್ ಇನ್ಕಮ್ ಬೂಸ್ಟರ್ ಇನ್ಕಮ್ ಸಿಗೋದಿಲ್ಲ. ಬಟ್ ಆಫ್ಟರ್ ವರ್ಕಿಂಗ್ ಆಫ್ ಸಿ ನಲ್ಲಿ ನಾನು ಫಸ್ಟ್ ಲೆವೆಲ್ ಒಬ್ಬನೇ ಇರಬಹುದು ಸಿ. ಬಟ್ ಅವನ್ ಡೈರೆಕ್ಟ್ ಹಾಕನಲ್ಲ 10-20, ಅದು ನನ್ನ ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್ ಬರ್ತದ. ಸೊ ಮೆಂಟಾರ್ ಇನ್ಕಮ್ ಆ 4 ಲೆವೆಲ್ ನಲ್ಲಿ 5% ಏನ್ ಜನರೇಟ್ ಆಗ್ತದ ನನಗೆ ಗ್ಯಾರಂಟೆಡ್ ಸಿಗುದದ. ಸೊ ಮೆಂಟಾರ್ ಇನ್ಕಮ್ ನನಗೂ ಈ ಸಿಸ್ಟಮ್ ನಲ್ಲಿ ಸಿಂಗಲ್ ಲೆಗ್ ಇನ್ಕಮ್ ಕೊಡ್ತದ. ನಂದು ಬಿ ಲೆಗ್ ನಡಿಲೂ ಕೂಡ ಬೈನರಿ ಸಿಗೋದಿಲ್ಲ, ಬೂಸ್ಟರ್ ಸಿಗೋದಿಲ್ಲ. ಬಟ್ ಮೆಂಟಾರ್ ಇನ್ಕಮ್ ಲೈಫ್ ಟೈಮ್ ಸಿಗೋದದ. ಆ ಇನ್ಕಮ್ ತಗೊಂಡು ನಾನು ಮತ್ತೊಂದು ಲೈನ್ ಡೆವಲಪ್ ಮಾಡಬಹುದು ಅಥವಾ ಅದರ ಮ್ಯಾಗ್ಲೂ ಕೂಡ ಸ್ಯಾಟಿಸ್ಫೈ ಆಗಬಹುದು. ಸೊ ಇನ್ ದಿಸ್ ಪ್ರಾಜೆಕ್ಟ್, ಇನ್ ದಿಸ್ ಪ್ಲಾನ್, single leg income is giving by mentor income. Again, last income is fourth income, that is repurchase income. That is my dream income, dream project, repurchase income, friends. This is a passive income. ಇಲ್ಲಿವರೆಗೆ ಪ್ಯಾಸಿವ್ ಇನ್ಕಮ್ ಬಗ್ಗೆ ನೀವು ಕೇಳಿರಬಹುದು, ಬಟ್ ಪ್ಯಾಸಿವ್ ಇನ್ಕಮ್ ಯಾರಿಗೆ ಸಿಗುದಿಲ್ಲ. ನಾವು ಎಲ್ಲಿವರೆಗೆ ಆಕ್ಟಿವ್ ಇರ್ತೀವಲ್ಲ ಅಲ್ಲಿವರೆಗೆ ನಮ್ಗೆ ಇನ್ಕಮ್ ಸಿಕ್ಕಿರ್ತದ. ಓನ್ಲಿ ಇನ್ ಗೌರ್ಮೆಂಟ್ ಜಾಬ್ ಆಫ್ಟರ್ 58 years I will get pension. That is the passive income. After my death, my wife will receive pension, government pension. That is the passive income, 2 generation. But in this project, repurchase income is the passive income. What is the repurchase income? ಇಲ್ಲಿವರೆಗೆ ಒಂದು ಎಕ್ಸಾಂಪಲ್ ನಾ ಕೊಡ್ತಾ ಮೊದಲ. ವಾಟ್ ಇಸ್ ದ ರೀಪರ್ಚೇಸ್ ಇನ್ಕಮ್? ಸಿ ಇಲ್ಲಿ ಫಸ್ಟ್ ಒಂದು ನಿಮಗೆ ಹೇಳೋದು, ಯಾರ್ದು ಐಡಿ 5,000 rupees ರೀಚ್ ಆಗ್ತದೆ. ಆಫ್ಟರ್ ರೀಚಿಂಗ್ 5,000 activation, ಆಫ್ಟರ್ ದ್ಯಾಟ್ ಅವ್ ಏನೂ ಪರ್ಚೇಸ್ ಮಾಡಿದ್ರ, ಯಾರು ರೀಪರ್ಚೇಸ್ ಮಾಡಿದ್ರ 1,000 2,000 1 ಲಕ್ಷ ರೀಪರ್ಚೇಸ್ ಮಾಡಿದ್ರ ಪ್ರತಿಯೊಂದು ಪ್ರಾಡಕ್ಟ್ ಮ್ಯಾಗ ಅವರಿಗೆ 5% ಡಿಸ್ಕೌಂಟ್ ಸಿಗೋದದ.
ಫಾರ್ ಎಕ್ಸಾಂಪಲ್ 1,000 ರೂಪಾಯಿ ಒಂದು ಪ್ರಾಡಕ್ಟ್ ಸಿಗ್ತದ, ನಾನು 5,000 ರೂಪಾಯಿಗೆ 5 ಪ್ರಾಡಕ್ಟ್ ತಗೊಂಡಿನ, ನಂದು ಐಡಿ ಆಕ್ಟಿವೇಟ್ ಆಯ್ತು. ಆಫ್ಟರ್ ದ್ಯಾಟ್ ನಾನು 1,000 ರೂಪಾಯಿ ಪರ್ಚೇಸ್ ಮಾಡ್ಲಾಕ್ ಹೋಗೇನು, 1,000 ರೂಪಾಯಿ ನಾ ಡೀಲರ್ ಕಡೆ ಪರ್ಚೇಸ್ ಮಾಡಿದ್ದೇನು, ಡೀಲರ್ ಕಡೆ 1,000 ರೂಪಾಯಿ ಸಿಗ್ತದ. ಬಟ್ 1,000 ಮ್ಯಾಗ 5% ಕಂಪನಿ ರೀಪರ್ಚೇಸ್ ಇನ್ಸೆಂಟಿವ್ ಪ್ರತಿಯೊಬ್ಬರ ರೈತರಿಗೆ ತಿಂಗಳಿಗೆ ಅವ್ರ ಅಕೌಂಟಿಗೆ ಕೊಡ್ತದ, 5% ಲೈಫ್ ಟೈಮ್. ಅದ್ರ ಸಲುವಾಗಿ ಏನೇನು ಕಂಡೀಷನ್ ಇಲ್ಲ, ಓನ್ಲಿ ದಟ್ ಐಡಿ ಶುಡ್ ಬಿ ಆಕ್ಟಿವ್ ಅಂಡ್ ಆಕ್ಟಿವ್ 5,000 ರೂಪಾಯಿ ಆಗಿರ್ತದ. 1 ವರ್ಷ ತಗೊಂಡಿಲ್ಲ, ಆ 1 ವರ್ಷ ಆಗ 1,000 ರೂಪಾಯಿ ಪರ್ಚೇಸ್ ಮಾಡಿದ್ರೂ ಕೂಡ ಅವರಿಗೆ 5% ಅದ. ರಿನಿವಲ್ ಮಾಡಬೇಕು, ತಿಂಗಳ ಇಷ್ಟು ತಗೋಬೇಕು, ದೇರ್ ಇಸ್ ನೋ ಎನಿ ಕಂಡೀಷನ್. ಯಾವಾಗ ಅವ್ರು ರೀಪರ್ಚೇಸ್ ಮಾಡ್ಲಾಕ್ ಹೋಗ್ತಾರಲ್ಲ, ಆಟೋಮೆಟಿಕಲಿ ಅವ್ರದ್ದು 5% ಡಿಸ್ಕೌಂಟ್ ಸಿಗುವುದು ಅದೇ ಗ್ಯಾರಂಟೆಡ್. ದಟ್ ಇಸ್ ರೀಪರ್ಚೇಸ್ ಬಗ್ಗೆ. ದೆನ್ ನನ್ನ ಟೀಮ್ನಲ್ಲಿ ನನಗೇನು ಸಿಗ್ತದ, ಆಸ್ ಲೈಕ್ ನಾನು ಮೆಂಟಲ್ ಇನ್ಕಮ್ ನೋಡಿದ್ರಿ, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ನಾನು ಏನು ಡೆವಲಪ್ಮೆಂಟ್ ಮಾಡಿದ್ದೀನಲ್ಲ, ನನ್ನ ಫಸ್ಟ್ ಲೆವೆಲ್ ಅಲ್ಲಿ ಎಷ್ಟು ಜನ ರೀಪರ್ಚೇಸ್ ಮಾಡ್ತಾರಲ್ಲ ಅವ್ರ ಮ್ಯಾಗ ನನಗೆ 5% ಸಿಗ್ತದೆ. ಫಸ್ಟ್ ಲೆವೆಲ್ ಅಲ್ಲಿ ಫಾರ್ ಎಕ್ಸಾಂಪಲ್ 10 ಜನ 20 ಜನ ಅದಲ್ಲ, ಅವ್ರು ಏನ್ ರೀಪರ್ಚೇಸ್ ಮಾಡ್ತಾರಲ್ಲ ಅವ್ರ ಮ್ಯಾಗ ನನಗೆ 5% ಸಿಗುತ್ತದೆ. ಸೆಕೆಂಡ್ ಲೆವೆಲ್ ಅಲ್ಲಿ ನನಗೆ 5% ಸಿಗುತ್ತದೆ. ಥರ್ಡ್ ಲೆವೆಲ್ 3%, ಫೋರ್ತ್ ಲೆವೆಲ್ 2%, ಫೈವ್ತ್ ಲೆವೆಲ್ 1%, ಸಿಕ್ಸ್ತ್ ಲೆವೆಲ್ 1%, 7 1, 8 1, 9 1 and 10 1 and totally 20% ರೀಪರ್ಚೇಸ್ ಇನ್ಕಮ್ ನನಗೆ ಮಂತ್ಲಿ ಸಿಗುವುದದ 10 ಲೆವೆಲ್ ತನ. 10 ಲೆವೆಲ್ ತನ ಸಿ ಅಪ್ ಟು 4th ಲೆವೆಲ್ ನನ್ನ ಟೀಮ್ ಹೋಗಿತ್ತು 10,000 ಸಂಖ್ಯೆ ಹೋಗಿತ್ತು, 10,000 ಜನ ಹೋಗಿತ್ತು. ಸೊ ಅಪ್ ಟು 10th ಲೆವೆಲ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಲಕ್ಷಾನ ನನ್ನ ಕಡೆ ಟೀಮ್ ಆಗಬಹುದು 10ನೇ ಲೆವೆಲ್ ತರ. ಸೊ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ ನಾನು. ವಾಟ್ ಇಸ್ ದ ಮೈ ಎಕ್ಸ್ಪೀರಿಯನ್ಸ್, ರೀಪರ್ಚೇಸ್ ನಂಗೆ ಎಕ್ಸ್ಪೀರಿಯನ್ಸ್ ಏನಿದೆ, 2 to 3 acres ಲ್ಯಾಂಡ್ಸ್ ಇದ್ದಿರ ಅವರಿಗೆ ಪ್ರೋ ಅಗ್ರೋಬಯೋಟೆಕ್ ಇವತ್ತೇನು 10 ವರ್ಷದಲ್ಲಿ ತಗೋತಿದ್ರಲ್ಲ, ನಂದು ಎಕ್ಸ್ಪೀರಿಯನ್ಸ್ ಏನದ. ಸೊ 2 to 3 acres ಇದ್ರ ಅವ್ರ ಲ್ಯಾಂಡ್ ಇದ್ರ ಅವ್ರು ರೀಪರ್ಚೇಸ್ ಮಾಡೋರು ನಮ್ಮ ಎಲ್ಲಾ ಪ್ರಾಡಕ್ಟ್ಸ್ ಕೂಡಿ ಒಂದು ವರ್ಷನಲ್ಲಿ 1 lakh rupees ರೀಪರ್ಚೇಸ್ ಮಾಡ್ತಿದ್ರು. ಒಂದು ವರ್ಷನಲ್ಲಿ 1 lakh ರೀಪರ್ಚೇಸ್ ಮಾಡ್ತಿದ್ರು. ಸೊ ನಾ ಕ್ಯಾಲ್ಕುಲೇಷನ್ ಒಂದು ಹೇಳ್ತೀನಿ, ರೀಪರ್ಚೇಸ್ ಇನ್ಕಮ್ ಇರಲಿ 1 ಲಕ್ಷ 10 ಲಕ್ಷ ಟೀಮ್ ಆಗಿರಬಹುದು 10ನೇ ಲೆವೆಲ್ ತರ. ಓನ್ಲಿ 10,000 ಜನ ರೀಪರ್ಚೇಸ್ ಮಾಡ್ತಾರ ನಿಮ್ ಟೀಮ್ ನಲ್ಲಿ 10 ಲೆವೆಲ್ ನಲ್ಲಿ. 10,000 ಜನ 10,000 ಜನ ರೀಪರ್ಚೇಸ್ ಮಾಡಿದ್ರು ಒಂದು ವರ್ಷನಲ್ಲಿ ಓನ್ಲಿ 20,000 rupees ರೀಪರ್ಚೇಸ್ ಆಯ್ತು. ಓನ್ಲಿ 20,000, 1 ಲಕ್ಷ ಹೇಳುದಿಲ್ಲ ನಾನು, ವರ್ಷನಲ್ಲಿ ಓನ್ಲಿ 20,000 ರೀಪರ್ಚೇಸ್ ಆಯ್ತು. 10,000 ಜನ ಕಳೆದು 10,000 ಇಂಟು 20,000 ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ. 10,000 ಇಂಟು 20,000 rupees ಪರ್ಚೇಸ್ ರೀಪರ್ಚೇಸ್, ದಟ್ ಫಿಗರ್ ಕಮ್ಸ್ 20 CR. ನಿಮ್ ಟೀಮ್ ನಲ್ಲಿ 20 crore ರೀಪರ್ಚೇಸ್ ಆಗಬಹುದು ಒಂದು ವರ್ಷನಲ್ಲಿ. ಫ್ರೆಂಡ್ಸ್ 20 crore ಮ್ಯಾಗ ನಿಮ್ಗೆ 20% ಸಿಗುವುದದ. ಲೆವೆಲ್ ವೈಸ್ ಇರಲಿ 20% ಸಿಗಲಿಲ್ಲ, ಓನ್ಲಿ 5% ಸಿಕ್ಕರೂ ಕೂಡ ಓನ್ಲಿ 5%, 20 CR ಮ್ಯಾಗ 5% ಈಸ್ 1 CR. ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ. 20 CR ನಲ್ಲಿ ಓನ್ಲಿ 5% ಅಚೀವ್ಮೆಂಟ್ ಆಯ್ತು ನಂದು, 5% ಸಿಕ್ಕರೂ ಕೂಡ ನನಗೆ ಸಿಗುವುದದ 1 CR ಪರ್ ಇಯರ್. ದಟ್ ಇಸ್ ದ ಪ್ಯಾಸಿವ್ ಇನ್ಕಮ್. ರೀಪರ್ಚೇಸ್ ನಾ ಏನ್ ಮಾಡೋದ, ಒಂದ್ ಸಲ ನಾವು ಪ್ರಾಡಕ್ಟ್ ತೋರ್ಸಿನು, ಒಂದ್ ಸಲ ಅಂಗಡಿ ತೋರ್ಸಿನು, ಒಂದ್ ಸಲ ರಿಸಲ್ಟ್ ತೋರ್ಸಿನು. ಏನೇನಂತ ನಾನು ಒಂದ್ಸಲ ಲಾಗಿನ್ ಮಾಡಿನು, ಅವ್ರದ್ದು ಲಾಗಿನ್ ಮಾಡೋಣ, ಪ್ರಾಡಕ್ಟ್ ತೋರ್ಸಾನ, ಅಂಗಡಿ ತೋರ್ಸೇನು, ಅಂಗಡಿಯಲ್ಲಿ ಪರ್ಚೇಸ್ ಮಾಡಕ್ ಹೇಳು, ಐಡಿ ಆಕ್ಟಿವೇಟ್ ಮಾಡಿನು, ರಿಸಲ್ಟ್ ಅಂತಾನೆ ಬರ್ತದ, ಗ್ಯಾರಂಟೆಡ್ ರಿಸಲ್ಟ್ ಬರೋಣ. ಮತ್ತೊಂದು ಸಲ ಆ ಕ್ರಾಪಿಗೆ ಏನ್ ಪ್ರಾಡಕ್ಟ್ ಹತ್ತದ ಆ ಲೀಡರ್ ಕಡೆ ಯಾವ ರೈತರು ಬರುದಿಲ್ಲ, ಅವ್ರಿಗೆ ಗೊತ್ತಾಗಿರ್ತದ ಈ ಇಸಾಟಾಪ್, ಡಾಕ್ಟರ್ ಬೂಮ್ ಅಥವಾ ಪ್ರೋ ಬೂಸ್ಟ್ ಅಥವಾ ಗ್ರೋಚ್ 98 ಈ ಅಂಗಡಿ ಒಳಗೆ ಸಿಗ್ತದ. ಡೈರೆಕ್ಟ್ ರೀಪರ್ಚೇಸ್ ಸಲುವಾಗಿ ಅವ್ರ ರೈತರು ಹೋಗ್ತಾರ ಅಂಗಡಿನಲ್ಲಿ, ಶಾಪ್ ನಲ್ಲಿ ಅವರು ರೀಪರ್ಚೇಸ್ ಮಾಡ್ತಾರ. ನಮಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಬಟ್ ರೀಪರ್ಚೇಸ್ ಇನ್ಕಮ್, ದಟ್ ಇಸ್ ದ ಪ್ಯಾಸಿವ್ ಇನ್ಕಮ್, ತಿಂಗಳ ನಮಗೆ ಗ್ಯಾರಂಟಿ ಬರ್ತದ. ಒಂದ್ಸಲ ಆಫ್ಟರ್ 1 year 2 year 3 years ಆಗಲಿ, ಒಂದ್ಸಲ ಸಿಸ್ಟಮ್ ಕೂತು ನಾ ಇವತ್ತು ಗ್ಯಾರಂಟಿ ಕೊಡ್ತೀನಿ, 1 CR ಓನ್ಲಿ 10,000 ಪೀಪಲ್ ರೀಪರ್ಚೇಸ್ ಮಾಡಿದ್ರ, 20,000 ಜನ ಪರ್ಚೇಸ್ ಮಾಡಿದ್ರ ನಾನು ಕ್ಯಾಲ್ಕುಲೇಷನ್ ಹೇಳೋದು ಅವಶ್ಯಕತೆ ಇಲ್ಲ. ದಟ್ ಈಸ್ ದ ಪ್ಯಾಸಿವ್ ಇನ್ಕಮ್ ಅಂಡ್ ಲೈಫ್ ಟೈಮ್. ಅದರ ಸಲುವಾಗಿ ಏನೂ ಮಾಡೋದು ಅವಶ್ಯಕತೆ ಇಲ್ಲ. ಓನ್ಲಿ ಡೆವಲಪ್ ಮಾಡ್ರಿ 2 to 3 years. 2 to 3. I know there is a saturation in the network marketing. I know there is saturation in binary. ಬಟ್ ಒಂದ್ಸಲ ರೀಪರ್ಚೇಸ್ ಚಾಲು ಆಯ್ತು ಅಂದ್ರು ಸ್ಯಾಚುರೇಷನ್ ಸಂಬಂಧನೇ ಇಲ್ಲ. ಬಿಕಾಸ್ ಅಗ್ರಿಕಲ್ಚರ್ ಇಂಡಸ್ಟ್ರಿ ಯಾವಾಗಲೂ ಕೂಡ ನಿಂದ್ರುವುದಿಲ್ಲ.
ಕಂಟಿನ್ಯೂ ಗ್ರೋತ್ ಆಗೋದದ. ಸೊ ಇವತ್ತು ನಮ್ಮ ಕಡೆ 10-11 ಪ್ರಾಡಕ್ಟ್ ಅದ, ಕಂಟಿನ್ಯೂ ಪ್ರಾಡಕ್ಟ್ಸ್ ತಗೊಂಡ್ ಬರೋದದ. ಬಟ್ ಪ್ರತಿಯೊಂದು ಪ್ರಾಡಕ್ಟ್ ಕಾಸ್ಟ್ ಇಫೆಕ್ಟಿವ್ ಬಟ್ ರಿಸಲ್ಟ್ ಓರಿಯೆಂಟೆಡ್, ಕಾಸ್ಟ್ ಇಫೆಕ್ಟಿವ್ ಅಂಡ್ ರಿಸಲ್ಟ್ ಓರಿಯೆಂಟೆಡ್ ಇರೋದ್ರಿಂದ ಪ್ರತಿಯೊಬ್ಬ ರೈತರು ಮತ್ತೊಂದ್ಸಲ ರೈತರ ಮನೆ ಕಡೆ ಹೋಗೋದು ಅವಶ್ಯಕತೆ ಇರುವುದಿಲ್ಲ, ಹೋಗುವುದರಲ್ಲೂ ಕೂಡ ಅವ್ರು ಡೈರೆಕ್ಟ್ ಅಂಗಡಿಯಲ್ಲಿ ತಗೊಂಡು ಹೋಗ್ತಾರ. ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹೇಳ್ತೇನೆ, ಕರೆಕ್ಟ್ವಾಗಿ ಸ್ವಲ್ಪ ವಿಚಾರ ಮಾಡ್ಬೇಕು. ನೀವು ವಿಚಾರ ಮಾಡ್ರಿ, ಸ್ವಲ್ಪ ವಿಚಾರ ಮಾಡ್ರಿ. ಈ ಪ್ರಾಜೆಕ್ಟ್ ಏನದ, ಈ ಪ್ಲಾನ್ ಏನದ, ಈ ಕಂಪನಿ ಏನದ, ಕಂಪನಿ ಏನಿದೆ. ಸೊ ಆ ಉದ್ದೇಶದಿಂದ ನಿಮ್ಮ ಕರಿಯರ್ ಸಲುವಾಗಿ ಇವತ್ತು ನಾನು ಗ್ಯಾರಂಟಿ ಕೊಡ್ತೇನೆ. ಕಮ್ ವಿತ್ ಅಸ್ ಓನ್ಲಿ ಫಾರ್ 2 years. ಕಮ್ ವಿತ್ ಓನ್ಲಿ ಫಾರ್ 2 years. I will give a guarantee with return.